ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಫಿಟ್ ಕಂಡು ಯಾರಿಗೂ ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮ್ಮೆಲ್ಲರಿಗೂ ನಮ್ಮ ಹಳೆಯ ವಿಡಿಯೋ ತುಪ್ಪ ಬಗ್ಗೆ ನಾವೇನು ಮಾಡಿರೋ ಒಂದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ವಿಡಿಯೋ, ಅದು ಹಲವಾರು ಜನಕ್ಕೆ ಅರ್ಥ ಆಗಲಿಲ್ಲ ಅಂತಂದ್ಬಿಟ್ಟು ಹೇಳ್ತೀರಿ. ಯಾಕಂದರೆ ತುಂಬ ಕಾಂಪ್ಲಿಕೇಟೆಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇವತ್ತು ನಾನು ನಿಮ್ಮೆಲ್ಲರಿಗೂ ಈ ಪರ್ಟಿಕ್ಯುಲರ್ ವಿಡಿಯೋ ಅಲ್ಲಿ ತುಂಬಾ ಸಿಂಪ್ಲಿಫೈ ಮಾಡಿ ನಿಮಗೆ ಬ್ರೇಕ್ ಡೌನ್ ಮಾಡಿ ಅರ್ಥ ಮಾಡಿಸ್ತೀನಿ. ಈಸಿಯಾಗೇನೆ ಅರ್ಥ ಆಗೋ ಥರ ಹೇಳ್ಕೊಡ್ತೀನಿ. ಅದಾದ ನಂತರ ಒಂದಷ್ಟು ಕನ್ಫ್ಯೂಷನ್ಸ್ ಏನಿದೆ, ತುಪ್ಪದಿಂದ ಏನಾದ್ರು ಹಾರ್ಟ್ ಅಟ್ಯಾಕ್ ಆಗುತ್ತಾ, ಇಲ್ಲ ಅಂತಂದರೆ ತುಪ್ಪದಿಂದ ಬೆನಿಫಿಟ್ಸ್ ಏನಿದೆ ನಿಜವಾಗ್ಲೂ ನಮಗೆಲ್ಲನೂ ಕನ್ಸ್ಯೂಮ್ ಮಾಡ್ಬೋದಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲನೂ ಆರಾಮಾಗಿ ತಿಳಿಸ್ಕೊಡ್ತೀನಿ. ಎಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಎವ್ರಿವನ್. ಸೊ ಹಲವಾರು ಜನ ತುಪ್ಪ ತಿಂದಿದ ತಕ್ಷಣವೇ ನಮಗೆ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಎಲ್ಲನೂ ಬರುತ್ತೆ. ತುಪ್ಪ ಬಂದು ಫ್ಯಾಟು, ಅದು ಅನ್ಹೆಲ್ದಿ ಅಂತಂದ್ಬಿಟ್ಟು ಏನಕ್ಕೆ ಅನ್ಕೊತಾರೆ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ತುಪ್ಪ ಬಂದು ಒಂದು ಫ್ಯಾಟ್ ಸೋರ್ಸ್ ಆಗಿದ್ರೂ ನಾವು ಫ್ಯಾಟ್ನ ಆ್ಯಕ್ಚುಲಾಗಿ ಕೊಲೆಸ್ಟ್ರಾಲ್ ಜೊತೆ ಲಿಂಕ್ ಮಾಡಿ ಅದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಂದ್ಬಿಟ್ಟು ಹೇಳೋದು ತುಂಬಾ ತಪ್ಪು. ಸೊ ನಾವೇನು ಅರ್ಥ ಮಾಡ್ಕೊಬೇಕು ಅಂತಂದರೆ, ಫ್ಯಾಟ್ ಬೇರೆ, ಕೊಲೆಸ್ಟ್ರಾಲ್ ಬೇರೆ. ಫ್ಯಾಟ್ ಬಂದು ಆ್ಯಕ್ಚುಲಾಗಿ ನಮಗೆ ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟು, ಅದ್ರ ಆ್ಯಕ್ಚುಲಾಗಿ ನಿಮಗೆ ಒಂದು ಗ್ಲಿಸರಾಲ್ ಮತ್ತು ಒಂದು ಫ್ಯಾಟಿ ಆಸಿಡ್ ಮಾಲಿಕ್ಯೂಲ್ ಇರುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಥರನೇ ಫ್ಯಾಟ್ ಒಳಗಡೆ ನಿಮಗೆ ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ. ಟ್ರಾನ್ಸ್ ಫ್ಯಾಟ್ ಕೂಡ ಇರುತ್ತೆ, ಬಟ್ ನ್ಯಾಚುರಲಿ ಅಕರಿಂಗ್ ಅಲ್ಲ, ಹೈಡ್ರೋಜಿನೇಷನ್ ಪ್ರೊಸೆಸ್ಸಿಂದ ಬಂದಿರುತ್ತೆ. ಬಟ್ ಅದೇನೇ ಅನ್ಸ್ಯಾಚುರೇಟೆಡ್ ಒಳಗಡೆ ನಿಮಗೆ ಮೋನೋಪಾಲಿ ಅಂತಂದ್ಬಿಟ್ಟು ಎಲ್ಲನೂ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಅದೇ ನೀವೇನಾದರೂ ಕೊಲೆಸ್ಟ್ರಾಲ್ ನೀವೇನು ಅಂತಂದ್ಬಿಟ್ಟು ಅರ್ಥ ಮಾಡ್ಕೋಬೇಕಂದ್ರೆ, ಅದು ಆ್ಯಕ್ಚುಲಾಗಿ ಒಂದು ವ್ಯಾಕ್ಸಿ ಸಬ್ಸ್ಟೆನ್ಸ್. ಅದು ಬಂದು ಈ ಅನಿಮಲ್ ಪ್ರಾಡಕ್ಟ್ಸ್ ಒಳಗಡೆ ಅವೈಲೇಬಲ್ ಇರುತ್ತೆ. ಇಲ್ಲಾಂದರೆ ನಮ್ಮ ಲಿವರ್ ಆ್ಯಕ್ಚುಲಾಗಿ ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ ಹಲವಾರು ಕಾರಣಗಳಿಗೋಸ್ಕರ. ಫಾರ್ ಎಕ್ಸಾಂಪಲ್, ನಿಮ್ಮ ವೈಟಮಿನ್ ಡಿಗೋಸ್ಕರ ಆಗಿರ್ಬೋದು, ಇಲ್ಲ ಅಂತಂದರೆ ಹಾರ್ಮೋನ್ ಪ್ರೊಡಕ್ಷನ್ಗೋಸ್ಕರ ಆಗಿರ್ಬೋದು, ಸೆಲ್ ರಿಪೇರ್ಗೋಸ್ಕರ ಆಗಿರ್ಬೋದು, ಹಲವಾರು ರೀಸನ್ಸ್ಗೋಸ್ಕರ ಆ್ಯಕ್ಚುಲಾಗಿ ನಿಮ್ಮ ಲಿವರ್ ಕೊಲೆಸ್ಟ್ರಾಲ್ನ ಪ್ರೊಡ್ಯೂಸ್ ಮಾಡ್ತಿರುತ್ತೆ. ಸೊ ನಾವೇನು ಅರ್ಥ ಮಾಡ್ಕೊಬೇಕು ಅಂದರೆ, ಫ್ಯಾಟ್ ತಿಂದಿದ ತಕ್ಷಣವೇ ನಾವು ಅದು ಆ್ಯಕ್ಚುಲಾಗಿ ಬಾಡಿ ಒಳಗಡೆ ಕೊಲೆಸ್ಟ್ರಾಲ್ ಎಂಟ್ರಾಗಿ, ಅಂದರೆ ಆ ಸಬ್ಸ್ಟೆನ್ಸ್ ಒಳಗಡೆ ಇರೋ ಕೊಲೆಸ್ಟ್ರಾಲ್ ನಮ್ಮ ಬಾಡಿ ಒಳಗಡೆ ಎಂಟ್ರಾಗಿ ಅದರಿಂದ ನಮಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲೇನೇ ತಪ್ಪು ಮಾಡೋದು ನಾವು. ಸೊ ನಾವು ಇನ್ನೊಂದೇನು ಅರ್ಥ ಮಾಡ್ಕೊಬೇಕಾದ್ರೆ, ನಾವು ಡಯಟ್ರಿ ಕನ್ಸ್ಯೂಮ್ ಮಾಡ್ತಿರೋಂಥ ಕೊಲೆಸ್ಟ್ರಾಲ್ಗಿಂತ 5 ಪಟ್ಟಷ್ಟು ಜಾಸ್ತಿ ನಮ್ಮ ಲಿವರ್ ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡ್ತಿರುತ್ತೆ. ಸೊ ಈ ವಿಷಯ ಎಲ್ಲರೂ ಅರ್ಥ ಮಾಡ್ಕೊಬೇಕು. ಸೊ ನಾವು ತಿಂತಿರೋದು ಆ್ಯಕ್ಚುಲಾಗಿ ಕೊಲೆಸ್ಟ್ರಾಲ್ ತುಂಬಾ ಜಾಸ್ತಿ ಆಗೋಗ್ತಿದೆ ಅಂತ ಅಂದ್ಕೊಂಡ್ರೂ ನಮ್ಮ ಬಾಡಿಗೆ ಇನ್ನೂ ಜಾಸ್ತಿ ಕೊಲೆಸ್ಟ್ರಾಲ್ ಬೇಕು, ಹಲವಾರು ಕಾರಣಗಳಿಗೋಸ್ಕರ, ಹಲವಾರು ರೀಸನ್ಸ್ಗೋಸ್ಕರ. ಸೊ ಈ ವಿಷಯ ನಮ್ಗೆ ಅರ್ಥ ಆಗೋಯ್ತು ಅಂತಂದರೆ, ನಾವು ಈ ಒಳ್ಳೆ ರೀತಿಯಾದ ಫ್ಯಾಟ್ ಸೋರ್ಸಸ್ ಎಲ್ಲ ಏನಿರುತ್ತಲ್ಲ ಅದನ್ನು ಈ ಕೆಟ್ಟ ದೃಷ್ಟಿಯೊಳಗಡೆ ನೋಡೋದನ್ನು ನಿಲ್ಲಿಸ್ಬೋದು. ಆಮೇಲೆ ಇನ್ನೊಂದೇನು ಅಂತಂದರೆ, ತುಪ್ಪಲ್ಲಿ ಇರೋಂಥ ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಎರಡೂ ಕೂಡ ನಮ್ಮ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡೋದಕ್ಕೆ ಯಾವುದೇ ರೀತಿಯಾದ ಡೈರೆಕ್ಟ್ ಲಿಂಕ್ ಇಲ್ಲ ಅಂತ ಕೂಡ ಹಲವಾರು ಸ್ಟಡೀಸ್ ಹೇಳಿದೆ. ಅಕಸ್ಮಾತ್ ಇದ್ರ ಬಗ್ಗೆ ತಿಳ್ಕೊಬೇಕಂತಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ದಯವಿಟ್ಟು ಹೋಗಿ ಸ್ಟಡಿ ಮಾಡಿ ಅದನ್ನು. ಸೊ ಡೈರೆಕ್ಟ್ ಲಿಂಕ್ ಯಾವುದೂ ಇಲ್ಲ. ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಏನಾದ್ರು ನೀವು ನೋಡಿದ್ರಿ ಅಂತಂದರೆ ಅದರಿಂದ ಡೈರೆಕ್ಟ್ ಲಿಂಕ್ಸ್ ಯಾವುದೂ ಇಲ್ಲ. ಸೊ ತುಪ್ಪನ ನೀವು ಆರಾಮಾಗೇನೆ ಕನ್ಸ್ಯೂಮ್ ಮಾಡ್ಬೋದು, ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಇನ್ನು ಅದರಿಂದ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಜಾಸ್ತಿ ಇದೆ. ನಿಮ್ಮ ಬೋನ್ ಹೆಲ್ತ್ ಎಲ್ಲ ಏನಿರುತ್ತೆ, ನಿಮ್ಮ ಜಾಯಿಂಟ್ ಹೆಲ್ತ್ ಎಲ್ಲ ಏನಿರುತ್ತೆ, ಅದನ್ನು ಆ್ಯಕ್ಚುಲಾಗಿ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರುತ್ತೆ. ಆಮೇಲೆ ನಿಮ್ಮ ಬಾಡಿ ಒಳಗಡೆ ಆಗ್ತಿರೋಂಥ ಇನ್ಫ್ಲಮೇಷನ್ಸ್ ಏನಾದ್ರು ಇತ್ತು ಅಂತಂದರೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ಹೇಗೆ ಅಂತಂದರೆ, ತುಪ್ಪದಲ್ಲಿ ಇರೋಂಥ ಒಮೆಗಾ 3 ಫ್ಯಾಟಿ ಆಸಿಡ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ಒಮೆಗಾ 3 to ಒಮೆಗಾ 6 ರೇಷಿಯೋ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದ್ರಿಂದ ನಿಮಗೆ ಈ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಜಾಸ್ತಿ ಆಗುತ್ತೆ. ಸೊ ಸ್ಕಿನ್ ರಿಲೇಟೆಡ್ ಆಗಿರ್ಬೋದು, ಜಾಯಿಂಟ್ ರಿಲೇಟೆಡ್, ಬೋನ್ ರಿಲೇಟೆಡ್, ಆಮೇಲೆ ಆರ್ಗನ್ ರಿಲೇಟೆಡ್ ಇನ್ಫ್ಲಮೇಷನ್ಸ್ ಎಲ್ಲನೂ ಆಗ್ತಿತ್ತು ಅಂತಂದರೆ ಅದನ್ನು ಕೂಡ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರುತ್ತೆ. ಆಮೇಲೆ ಮೇನ್ ಟಾಪಿಕ್, ನೀವೇನಾದರೂ ತುಪ್ಪ ಕನ್ಸ್ಯೂಮ್ ಮಾಡ್ತೀನಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಅದರಿಂದ ನಿಮ್ಗೆ ಏನಾದ್ರು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ಅಂತಂದರೆ, ನೀವು 1 ಟೇಬಲ್ ಸ್ಪೂನ್ ತುಪ್ಪ ಏನಾದ್ರು ತೊಗೊಂಡ್ರಿ ಅಂತಂದರೆ ನಿಮ್ಗೆ ಅರೌಂಡ್ 30 ಮಿಲಿಗ್ರಾಮ್ಸ್ ಆಫ್ ಕೊಲೆಸ್ಟ್ರಾಲ್ ಹತ್ರ ಬರ್ತಿದ್ರು ನಿಮ್ಮ ಡೈಲಿ ಇಂಟೇಕ್ ಆ್ಯಕ್ಚುಲಾಗಿ 300 ಹತ್ತತ್ರ ಇರುತ್ತೆ. ಸೊ 30 ಎಲ್ಲಿ 300 ಎಲ್ಲಿ. ಬಟ್ ಇದು ಜಸ್ಟ್ ಡೈರೆಕ್ಟ್ ಲಿಂಕ್ ಕೊಲೆಸ್ಟ್ರಾಲ್ ಅಂತ ಅಲ್ಲ. ಆ್ಯಕ್ಚುಲಾಗಿ ಕೊಲೆಸ್ಟ್ರಾಲ್ನ ನೀವು ಕನ್ಸಿಡರ್ ಮಾಡ್ತಿದ್ದೀರಾ ಅಂತಂದರೆ ಅದ್ರ ಜೊತೆ ಸ್ಯಾಚುರೇಟೆಡ್ ಫ್ಯಾಟ್ನ ಕೂಡ ನೀವು ನೋಡಬೇಕು. ಸೊ ಅದನ್ನು ನೀವೇನಾದರೂ ಅಕೌಂಟಿಗೆ ತೊಗೊಂಡ್ರಿ ಅಂತಂದರೆ ಈ 300 ಮಿಲಿಗ್ರಾಮ್ಸ್ ಎಲ್ಲ ಲೆಕ್ಕಕ್ಕೂ ಬರೋದಿಲ್ಲ, ನಿಜವಾಗ್ಲೂ ಹೇಳ್ತಿದ್ದೀರಿ. ಸೊ ನಾನು ಮುಂಚೆನೇ ಹೇಳ್ದಂಗೆ ನಿಮ್ಮ ಬಾಡಿ ನೀವು ಕೊಡೋದಕ್ಕಿಂತ ಜಾಸ್ತಿ 5 ಪಟ್ಟಷ್ಟು ಜಾಸ್ತಿ ಕೊಲೆಸ್ಟ್ರಾಲ್ನ ಇನ್ನೂ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಏನಕ್ಕೆ ನಮ್ಮ ಬಾಡಿಗೆ ಬೇಕು. ಸೊ ಡಯಟ್ರಿ ಕೊಲೆಸ್ಟ್ರಾಲ್ ಮತ್ತು ಸಿರಮ್ ಕೊಲೆಸ್ಟ್ರಾಲ್ ಎರಡೂ ಒಂದಲ್ಲ. ಸೊ ಅದರಿಂದ ನೀವು ಡೈರೆಕ್ಟ್ ಆಗೇನೆ ನೀವು ಆ್ಯಕ್ಚುಲಾಗಿ ಈ ರೀತಿ ಹೆಲ್ದಿ ಫ್ಯಾಟ್ಸ್ನ ತಗೊಳ್ಳೋದ್ರಿಂದ ಅದರಿಂದ ಬರ್ತಿದ್ದಂಥ ಕೊಲೆಸ್ಟ್ರಾಲಿಂದ ನಿಮಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರ್ತಿದೆ ಅನ್ನೋದನ್ನು ದಯವಿಟ್ಟು ಅದನ್ನು ಈ ರೀತಿ ರಾಂಗ್ ಅಸಂಪ್ಷನ್ ಮಾಡ್ಕೊಳ್ಳೋದನ್ನು ನಿಲ್ಲಿಸಿ. ಆ್ಯಂಡ್ ಆಮೇಲೆ ಇನ್ನೊಂದು ವಿಷಯ ನೀವು ಜ್ಞಾಪಕ ಇಟ್ಕೊಳ್ಳಿ, ಏನು ಅಂತಂದರೆ, ತುಪ್ಪ ತೊಗೊತಿರೋಂಥ ಟೈಮ್ ಒಳಗಡೆ ಲೇಬಲ್ ಒಳಗಡೆ ಟ್ರಾನ್ಸ್ ಫ್ಯಾಟಿನ ಪ್ರಮಾಣ ಆ್ಯಕ್ಚುಲಾಗಿ ಜಾಸ್ತಿ ಇತ್ತು ಅಂದರೆ 0 ಇರಬೇಕು. ಆ್ಯಕ್ಚುಲಾಗಿ ತುಪ್ಪದೊಳಗಡೆ ಅಕಸ್ಮಾತ್ ತುಪ್ಪದೊಳಗಡೆ ಟ್ರಾನ್ಸ್ ಫ್ಯಾಟ್ ಏನಾದ್ರು ಇತ್ತು ಅಂತಂದರೆ ದಯವಿಟ್ಟು ಆ ತುಪ್ಪನ ತೆಗೆದುಬಿಡಿ. ನಿಮ್ಮ ಮನೆಯೊಳಗಡೆ ಏನಾದರೂ ನೀವು ತುಪ್ಪ ಕನ್ಸ್ಯೂಮ್ ಮಾಡ್ತಿರೋದ್ರೊಳಗಡೆ ಟ್ರಾನ್ಸ್ ಫ್ಯಾಟ್ ಇತ್ತು ಅಂತಂದರೆ ಟ್ರಾನ್ಸ್ ಫ್ಯಾಟ್ ಇರಲೇಬಾರ್ದು. ತುಪ್ಪ ಪ್ರೊಡ್ಯೂಸ್ ಮಾಡ್ತಿದ್ದ ಟೈಮ್ ಒಳಗಡೆ ಹೈಡ್ರೋಜಿನೇಷನ್ ಪ್ರೊಸೆಸ್ ಆಗೋದೇ ಇಲ್ಲ. ಸೊ 0 ಟ್ರಾನ್ಸ್ ಫ್ಯಾಟ್ ಇರಬೇಕು ಅದರೊಳಗಡೆ. ಸೊ ನಂದಿನಿಯವರು ಕೂಡ
ಹಳೆ ಲೇಬಲ್ ಒಳಗಡೆ ನನಗೆ ಗೊತ್ತಿಲ್ಲ ಹೇಗೆ ಅವ್ರು ಟ್ರಾನ್ಸ್ ಫ್ಯಾಟ್ನ ಮೆನ್ಷನ್ ಮಾಡ್ತಿದ್ರು ಅಂತ ಅಂದ್ಬಿಟ್ಟು, ಬಟ್ ಇವಾಗಿನ ರೀಸೆಂಟ್ ಲೇಬಲಲ್ಲಿ ಅವ್ರದ್ದು ಕೂಡ ಇಲ್ಲ, ವಿಚ್ ಇಸ್ ಅಮೇಝಿಂಗ್. ಆರ್ಗ್ಯಾನಿಕ್ ತುಪ್ಪಗಳನ್ನ ತೊಗೊಳ್ಳಿ, ಇನ್ನೂ ಒಳ್ಳೆಯದು, ಹೆಲ್ತ್ಗೆ ಒಳ್ಳೆಯದು, ನಿಮ್ಮ ಗಟ್ಟಿಗೆ ಒಳ್ಳೆಯದು. ಸೊ ಅದರಿಂದ ಇನ್ನೂ ಹೆಲ್ತ್ ಬೆನಿಫಿಟ್ಸ್ ಇನ್ನೂ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ, ಈ ವಿಡಿಯೋ ನಿಮಗೆಲ್ಲರೂ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆಮೇಲೆ ವಿಡಿಯೋನ ಲೈಕ್ ಮಾಡೋದನ್ನ ಮರೆಕೋಬಿಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ನೋ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಫಿಟ್ ಕಂಡಿಯರ್ ಆಗು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು, ಪೀಸ್ ಔಟ್, ಬೈ.